ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಗಿಲ್ಲಿ ಕ್ಯಾಪ್ಟನ್ ಆದೋ ಅದಾದ ಬಳಿಕ ಒಂದಷ್ಟು ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳು ನಡೀತಾನೆ ಇದ್ದಾವೆ. ಅದರಲ್ಲೂ ಕೂಡ ಗಿಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆದ ಬಳಿಕ ಕಾವ್ಯ ಅವರಿಗೆ ಹೆಚ್ಚು ಫೇವರಿಸಮನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರ ಈಗ ಭಾರಿ ಚರ್ಚೆ ಆಗ್ತಿರುವಂಥ ಸಂಗತಿ. ಬಟ್ ಒಬ್ಬ ಕ್ಯಾಪ್ಟನ್ ಆಗಿ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸ್ಪರ್ಧಿಗೆ ಇಷ್ಟರ ಮಟ್ಟಿಗೆ ಫೇವರಿಸಮನ್ನು ಮಾಡಬಾರ್ದು, ಅದು ಯಾರೇ ಆಗಿರ್ಬೋದು. ಆದರೆ ಗಿಲ್ಲಿ ಇಲ್ಲಿ ಮಾಡ್ತಿರುವಂಥ ವಿಚಾರದ ಬಗ್ಗೆ ಬಹುಶಃ ವೀಕೆಂಡ್ನಲ್ಲಿ ಈ ವಾರ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಹಾಗೆಯೇ ಇಲ್ಲಿ ಗಿಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾವ್ಯಗೆ ಫೇವರಿಸಮನ್ನು ಮಾಡ್ದ ಅನ್ನೋದು, ಆಮೇಲೆ ನಾಮಿನೇಟ್ ಮಾಡದೆ ಕಾವ್ಯಗಳನ್ನು ಯಾಕೆ ಸೇವ್ ಮಾಡ್ದ ಅನ್ನೋದ್ರ ಬಗ್ಗೆನೂ ಕೂಡ ಸ್ವತಃ ಕಾವ್ಯಗೂ ಕೂಡ ಶಾಕ್ ಆಗಿದೆ, ಸರ್ಪ್ರೈಸ್ ಆಗಿದೆ. ಆಮೇಲೆ ಕಾವ್ಯಗೂ ಕೂಡ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅವರಿವರು ಕ್ಯಾಪ್ಟನ್ ಆದಾಗ ನಾನು ವೈಸ್ ಕ್ಯಾಪ್ಟನ್ ಅಂತೇಳಿ ಹೇಳ್ಕೊಂಡು ಓಡಾಡ್ಕೊಂಡಿದ್ದಂತಹ ಗಿಲ್ಲಿ ನಟ ಕೊನೆಗೂ ಕೂಡ ಯಾವುದೇ ಟಾಸ್ಕನ್ನು ಆಡದೆ ಬರೀ ಪ್ರೀತಿಯಿಂದನೇ ಕ್ಯಾಪ್ಟನ್ ಪಟ್ಟವನ್ನು ಪಡೆದುಕೊಂಡ. ಆದರೆ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಗಿಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಫೇವರಿಸಮನ್ನು ಮಾಡಿಬಿಟ್ಟ ಅನ್ನುವಂಥ ಆರೋಪವನ್ನು ಎದುರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಅದು ಕೂಡ ಕಾವ್ಯ ವಿಚಾರದಲ್ಲಿ. ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳಿದ್ರೆ, ಈ ವಾರ ಮನೆಯ ಸದಸ್ಯರು ಕಾರಣಗಳನ್ನು ಹೇಳಿ ಅವರನ್ನು ಪರಾಮರ್ಶಿಸಿ ಸದಸ್ಯರನ್ನು ನಾಮಿನೇಟ್ ಮಾಡುವಂಥ ಅಧಿಕಾರ ಗಿಲ್ಲಿ ನಟನ ಕೈಯಲ್ಲಿತ್ತು. ಆದರೆ ಕಾವ್ಯ ಹೆಸರನ್ನು ಮೂವರು ತೆಗೆದುಕೊಳ್ತಾರೆ, ಕಾರಣವನ್ನೂ ಕೂಡ ಕೊಡ್ತಾರೆ. ಗಿಲ್ಲಿ ಮಾತ್ರ ಆ ಕಾರಣವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕಾವ್ಯರನ್ನು ನಾಮಿನೇಟ್ ಮಾಡಲಿಲ್ಲ. ಇದು ಅಶ್ವಿನಿ, ಧನುಷ್, ರಾಶಿಕಾ, ರಘು ಹೀಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಕಾವ್ಯಳನ್ನು ಇಲ್ಲಿ ನಾಮಿನೇಟ್ ಮಾಡಲೇಬೇಕು ಅಂತೇಳ್ಬಿಟ್ಟು 3 ಜನ ಕೂಡ ತೀರ್ಮಾನವನ್ನು ಮಾಡ್ತಾರೆ. ಆದರೂ ಕೂಡ ಕಾವ್ಯಳನ್ನು ನಾಮಿನೇಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರು ಕೊಟ್ಟಂಥ ಕಾರಣಗಳು ಗಿಲ್ಲಿ ಒಪ್ಪಲಿಲ್ಲ. ಜೊತೆಗೆ ಗಿಲ್ಲಿ ನಾಮಿನೇಟ್ ಮಾಡೋದಕ್ಕೆ ಹಿಂದೇಟು ಕೂಡ ಹಾಕ್ತಾರೆ. ಆ ಒಂದು ಕಾರಣವನ್ನು ಯಾರಾದರೂ ಒಬ್ಬರು ಹೇಳಿದರೂ ಕೂಡ ಕಾವ್ಯರನ್ನು ನಾಮಿನೇಟ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಗಿಲ್ಲಿಯೇ ನಂತರ ಹೇಳ್ಕೊಂಡಿದ್ದಾರೆ. ಹೌದು, ಇನ್ನು ಈ ವಿಚಾರದ ಬಗ್ಗೆ ಕಾವ್ಯ ಜೊತೆಗೆ ಡಿಸ್ಕಷನ್ ಮಾಡುವಾಗಲೂ ಕೂಡ ಗಿಲ್ಲಿ ಈ ಎಲ್ಲ ಸಂಗತಿಗಳನ್ನು ಕೂಡ ಹೇಳಿದ್ದಾರೆ. ಕಾವ್ಯ ಹಾಗೂ ಗಿಲ್ಲಿ ಸಾಕಷ್ಟು ಆಪ್ತವಾಗಿದ್ದಾರೆ. ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಕೂಡ ಇದೆ. ಇವರ ಜೋಡಿ ಹೊರಗಡೆ ಯಾವ ರೀತಿಯಲ್ಲಿ ಕಾಣಿಸ್ತಿದೆ ಅನ್ನೋದನ್ನು ಅವರ ಸಹೋದರ ಕಾವ್ಯಗೆ ತಿಳಿಸಿ ಹೋಗಿದ್ದಾನೆ. ಈ ಕಾರಣಕ್ಕೆ ಅವರನ್ನು ಹೊರಗೆ ಕಳಿಸಲಾಯಿತು. ಈಗ ಕಾವ್ಯ ಜೊತೆಗೆ ಗಿಲ್ಲಿ ಸೇಫ್ ಗೇಮನ್ನು ಆಡ್ತಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗ್ತಿದೆ. ಈ ಮಧ್ಯೆ ಗಿಲ್ಲಿ ಕಾವ್ಯಗೆ ಫೇವರಿಸಮನ್ನು ಮಾಡೋದಕ್ಕೆ ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ ಅನ್ನೋದರಲ್ಲಿ ಡೌಟ್ ಇಲ್ಲ. ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ದು, ಜೊತೆಗೆ ಗಿಲ್ಲಿಗೆ ವಿಶೇಷವಾದಂಥ ಅಧಿಕಾರವನ್ನು ಬಿಗ್ ಬಾಸ್ ಕೊಟ್ಟಿದ್ದು, ಸ್ಪರ್ಧಿಗಳು ನಾಮಿನೇಷನ್ಗೆ ಇಬ್ಬರ ಹೆಸರನ್ನು ಸೂಚಿಸಬೇಕು, ಅದಕ್ಕೆ ಸೂಕ್ತವಾದಂಥ ಕಾರಣವನ್ನು ಕೊಡಬೇಕು, ಯಾವುದು ಹೆಚ್ಚು ಸೂಕ್ತ ಅಂತೇಳಿ ಅನಿಸುತ್ತೋ ಅವರನ್ನು ಸೇವ್ ಮಾಡಬೇಕು, ಮತ್ತೊಬ್ಬರನ್ನು ನಾಮಿನೇಟ್ ಮಾಡಬೇಕು. ಈ ಅಧಿಕಾರ ಇದ್ದಿದ್ದು ಗಿಲ್ಲಿ ಕೈಯಲ್ಲಿ. ಈಗ ಯಾರದೇ ಹೆಸರನ್ನು ಸ್ಪರ್ಧಿಗಳು ತೆಗೆದುಕೊಂಡ್ರೆ ಅವ್ರು ಹೇಳಿದ ಫೈನಲ್ ಅಲ್ಲ, ಅವ್ರಿಗೆ 2 ಹೆಸರು ಹೇಳಬೇಕು, ಅದರಲ್ಲಿ ಫೈನಲ್ ಮಾಡೋದು ಗಿಲ್ಲಿ. ಇಂಥದ್ದೊಂದು ವಿಶೇಷವಾದಂಥ ಪವರ್ ಗಿಲ್ಲಿಗಿತ್ತು. ಆದರೆ ಕಾವ್ಯ ಅವರ ಹೆಸರನ್ನು 3-4 ಬಾರಿ ಬಂದರೂ ಕೂಡ ಗಿಲ್ಲಿ ಒಮ್ಮೆಯೂ ಕೂಡ ನಾಮಿನೇಟ್ ಮಾಡಲಿಲ್ಲ. ಪ್ರತಿ ಬಾರಿಯೂ ಕೂಡ ಗಿಲ್ಲಿ ಸೇವ್ ಮಾಡಿಕೊಂಡೇ ಬಂದಿದ್ದಾನೆ. ಇದು ಚರ್ಚೆಗೆ ಕಾರಣ ಆಗಿದೆ. ಕಳೆದ ಸೀಸನ್ನಲ್ಲಿ ಹನುಮಂತ, ಧನರಾಜ್ ಅವರ ಮಧ್ಯೆ ಒಳ್ಳೆಯ ಗೆಳೆತನ ಇತ್ತು. ಆದರೆ ಅದು ಅವರ ಆಟದ ಮೇಲೆ ಎಂದಿಗೂ ಕೂಡ ಪರಿಣಾಮವನ್ನು ಬೀರಲಿಲ್ಲ. ಧನರಾಜ್ ಅವರನ್ನು ನಾಮಿನೇಟ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಹನುಮಂತ ಅವರು ಹೆದರದೆ ನಾಮಿನೇಟನ್ನು ಮಾಡಿದರು. ಆದರೆ ಗಿಲ್ಲಿ ಅವರು ಕಾವ್ಯ ಜೊತೆಗಿನ ಆಪ್ತತೆ ಕಾರಣಕ್ಕೆ ಅವರಿಗೆ ಫೇವರಿಸಮನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಕೂಡ ಆಗಿದೆ. ಧನುಷ್ ಹಾಗೂ ಕಾವ್ಯ ಹೆಸರು ಬಂದಾಗ ಕಾವ್ಯ ಅವರನ್ನು ಸೇವ್ ಮಾಡಿದಂಥ ಧನುಷ್ನ ನಾಮಿನೇಟ್ ಮಾಡಿದ್ದು ಇದು ಯಾಕೋ ಸರಿ ಅಂತೇಳಿ ಅನ್ನಿಸ್ಲಿಲ್ಲ. ಗಿಲ್ಲಿ ನಡೆದುಕೊಂಡಂಥ ರೀತಿ ಅಶ್ವಿನಿಗೂ ಕೂಡ ಸಹಜವಾಗಿ ಕೋಪವನ್ನು ಬರೆಸಿದೆ. ಗಿಲ್ಲಿ ಫೇವರಿಸಮನ್ನು ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಬಲವಾಗಿ ಎಲ್ರಿಗೂ ಕೂಡ ಅನ್ನಿಸ್ತಿದೆ. ವೀಕೆಂಡ್ನಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ರಕ್ಷಿತಾ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಗಿಲ್ಲಿ ಈ ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾನೆ. ಕಳೆದ ವಾರ ಫ್ಯಾಮಿಲಿ ವೀಕ್ ಆಯಿತು. ಆಗ ಕಾವ್ಯಗೆ ಹೊರಗಿನ ವಿಚಾರಗಳನ್ನು ಹೇಳಿದ್ದಾರೆ ಅವ್ರ ಮನೆಯವರು. ಈ ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದರೆ ಬಹುಶಃ ನಾನು ಸೇವ್ ಮಾಡ್ತಿರಲಿಲ್ಲ. ಕಾವ್ಯಳ ಈ ಒಂದು ಆಪ್ಷನ್ ಅಥವಾ ಕಾವ್ಯ ಬಗ್ಗೆ ಈ ರೀಸನನ್ನು ಯಾರಾದರೂ ಕೊಟ್ಟಿದ್ದಿದ್ರೆ ಅದನ್ನು ನಾನು ಕನ್ಸಿಡರ್ ಮಾಡ್ತಿದ್ದೆ, ನಾಮಿನೇಟ್ ಮಾಡ್ತಿದ್ದೆ. ಬಟ್ ಅದನ್ನು ಯಾರೂ ಕೂಡ ಹೇಳಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಕಾವ್ಯಗೂ ಕೂಡ ಈ ವಿಚಾರವನ್ನು ಕೂಡ ಹೇಳ್ತಾರೆ. ನಾಮಿನೇಷನ್ ಮಾಡೋದು ನನಗೆ ಯಾಕೋ ಸನ್ನಿ ಅನ್ನಿಸ್ಲಿಲ್ಲ. ಮಾಡಿದಾಗ ನಮಗೂ ಕೂಡ ಒಂದು ಕ್ಲಾರಿಟಿ ಸಿಗ್ತದೆ. ಜನ ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಸೇವ್ ಮಾಡ್ತಿದ್ದಾರೆ ಅಂತೇಳಿ ಖುಷಿ ಆಗುತ್ತೆ ಅಂತಲೂ ಕೂಡ ಕಾವ್ಯ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ಸೂಕ್ತ ಕಾರಣ ಅಂದರೆ ಏನು ಗೊತ್ತಾ? ಕಳೆದ ವಾರದ ಫ್ಯಾಮಿಲಿ ವೀಕ್ನಲ್ಲಿ ನಡೆದಂಥ ಘಟನೆಯನ್ನು ಮೆನ್ಷನ್ ಮಾಡಿ ಆರಾಮಾಗಿ ಹಿಡಿದು ಹಾಕ್ಬೋದಾಗಿತ್ತು. ಬಟ್ ಮಾಡಲಿಲ್ಲ.
ಯಾರಾದರೂ ಒಬ್ಬರು ಅದನ್ನು ಹೇಳಿಯೇ ಹೇಳ್ತಾರೆ ಅಂತೇಳಿ ನಾನು ಕೂಡ ಗೆಸ್ ಮಾಡಿದ್ದೆ ಅಂತೇಳಿ ಕಾವ್ಯ ಹೇಳ್ತಾರೆ. ಕಾವ್ಯ ಅವರನ್ನು ಈ ವಾರ ಈಸಿಯಾಗಿ ನಾಮಿನೇಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಕಾರಣ ಇತ್ತು. ನೋ ಡೌಟ್ ಗಿಲ್ಲಿಯ ಪಾಯಿಂಟ್ ನೋಡಿ ಎಷ್ಟು ವ್ಯಾಲಿಡ್ ಆಗಿದೆ. ಅದಕ್ಕೆ ಕೆಲವು ಸಲ ನಾವು ಈ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋದು. ಗಿಲ್ಲಿಯ ಈ ಪಾಯಿಂಟ್ ಯಾರಿಗೂ ಕೂಡ ತಲೆಗೆ ಹೋಗಿಲ್ಲ ನೋಡಿ. ಆ್ಯಕ್ಚುಲಿ ಕರೆಕ್ಟು. ಕಳೆದ ವಾರ ನಡೆದಂತಹ ಫ್ಯಾಮಿಲಿ ರೌಂಡ್ಸ್ನಲ್ಲಿ ಕಾವ್ಯ ಮನೆಯವರು ಬಂದಿದ್ದು, ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದ್ದು, ಅರ್ಧಕ್ಕೆ ವಾಪಸ್ ಹೋಗುವಂತಾಗಿತ್ತು. ಈ ವಿಚಾರವನ್ನು ತಗೊಳ್ಕೊಳ್ಬೇಕಾಗಿತ್ತು. ಕಾವ್ಯ ಈ ವಿಚಾರದಲ್ಲಿ ನಾಮಿನೇಟ್ ಆಗಬೇಕಾಗಿತ್ತು. ಆಮೇಲೆ ಕಾವ್ಯದ್ದು ಕೂಡ ತಪ್ಪಿದೆ. ಹಾಗಾಗಿ ಕಾವ್ಯಳನ್ನು ನಾಮಿನೇಷನ್ ಮಾಡ್ಬೋದಾಗಿತ್ತು. ಬಟ್ ಇವರು ಮಾಡಲಿಲ್ಲ. ಅದನ್ನೇ ಇಲ್ಲಿ ಗಿಲ್ಲಿ ಪಾಯಿಂಟ್ ಮಾಡಿ ಹೇಳ್ತಾರೋ ಅಂಥದ್ದು. ಇದನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತೇಳಿ. ಬಟ್ ತೆಗೆದುಕೊಳ್ಳಲಿಲ್ಲ. ಕೆಲವು ಸಲ ಅತಿ ಬುದ್ಧಿವಂತರು ಅಂತೇಳಿ ಕರೆಸ್ಕೊಳ್ತಾರಲ್ಲ ಇವರೆಲ್ಲ ಮಾಡುವಂಥದ್ದು ಮಿಸ್ಟೇಕೇ ಅದು. ಈ ಅತಿ ಬುದ್ಧಿವಂತಿಕೆಯಲ್ಲಿ ಯಾವುದನ್ನು ಮಾಡಬೇಕೋ ಅದನ್ನು ಮಾಡದೆ, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಿ ಈ ರೀತಿಯಾದಂಥ ಎಡವಟ್ಟುಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಬಿಗ್ ಬಾಸ್ ಮನೇಲಿ ನೋಡಿ, ಈಗ ಅಷ್ಟೂ ಜನ ಸ್ಪರ್ಧಿಗಳಿದ್ದಾರೆ, ಕರೆಕ್ಟ್ ಅಲ್ವಾ? ಅಷ್ಟು ಜನ ಸ್ಪರ್ಧಿಗಳು ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಮಿಸ್ಟೇಕ್ಸ್ಗಳು ಯಾವ ರೀತಿ ದುಬಾರಿ ಆಗುತ್ತೆ ಅನ್ನೋದಕ್ಕೆ ಇಂಥದ್ದೆಲ್ಲವೂ ಕೂಡ ಚಿಕ್ಕ ಚಿಕ್ಕ ರೀಸನ್ಗಳೇ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಸಹಜವಾಗಿ ಒಂದು ರೀತಿಯಾದಂತಹ ಆತಂಕ ಅಥವಾ ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಇರ್ತದೆ. ಹಾಗಿರುತ್ತೆ ಅಂತೇಳಿ ಹೇಳಿದ ತಕ್ಷಣ ಮಿಸ್ಟೇಕ್ಸ್ಗಳನ್ನು ಮಾಡಬೇಕು ಅಂತಲ್ಲ. ಬಟ್ ಮಾಡಿದಂಥ ಮಿಸ್ಟೇಕ್ಸ್ಗಳು ತುಂಬ ಎಚ್ಚರಿಕೆಯಿಂದ ತುಂಬ ಏನೋ ಆ ರೀಸನನ್ನು ಏನಾದರೂ ಕೊಟ್ಟರು ಅಂತ ಹೇಳಿದ್ರೆ ಆ ರೀಸನ್ನ 100% ವ್ಯಾಲಿಡ್ ರೀಸನ್ ಅಂತೇಳಿ ಅನಿಸ್ಬೇಕು. ಆ ರೀತಿ ಇರಬೇಕು. ಬಟ್ ಆ ರೀತಿ ರೀಸನನ್ನು ಕೊಡದೆ ಬರೀ ದ್ವೇಷಕ್ಕೋ ಅಥವಾ ಸಿಲ್ಲಿ ರೀಸನ್ಗಳನ್ನು ಕೊಡ್ಕೊಂಡು ಏನೋ ಒಂದು ಹೇಳಬೇಕಲ್ಲ ಅಂತೇಳಿ ಹೇಳಿದ್ರೆ ಅದು ಈ ರೀತಿಯೇ ಆಗೋದು. ಬಟ್ಟು ಗಿಲ್ಲಿ ವಿಚಾರದಲ್ಲಿ ಇದನ್ನು ಕ್ಲಿಯರಾಗಿ ಹೇಳ್ಬೋದು. ಗಿಲ್ಲಿ ಈ ವಿಚಾರದಲ್ಲಿ ಅಬ್ಸರ್ವೇಷನನ್ನು ಮಾಡಿರುವಂಥದ್ದು ಕಾವ್ಯ ವಿಚಾರದಲ್ಲಿ ಕರೆಕ್ಟಾಗಿದೆ. ಕಾವ್ಯಗೆ ಫೇವರಿಸಮ್ ಮಾಡಿದ್ರು ಅಂತೇಳಿ ಅನಿಸಿದ್ರು ಕೂಡ ಬೇರೆ ವಿಚಾರದಲ್ಲಿ ಮಾಡಿರ್ಬೋದು. ಬಟ್ ಇದೊಂದು ವಿಚಾರದಲ್ಲಿ ಗಿಲ್ಲಿ ಫೇವರಿಸಮ್ ಮಾಡಿದ್ರು ಅನ್ನೋದಕ್ಕಿಂತನೂ ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದಾಗಿತ್ತು ಅನ್ನೋದು ಕೂಡ ಸತ್ಯ. ಒಂದು. ಎರಡನೇದು, ಇಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಏನೇ ಮಾಡಿದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ವಾಸ್ತವ. ಹಾಗಾಗಿ ಇದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ನೋಡಲೇಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ಗಿಲ್ಲಿ ನೇರವಾಗಿ ನಾಮಿನೇಟ್ ಮಾಡ್ಬೋದಾಗಿತ್ತಲ್ಲ ಅಂತೇಳಿ. ಬಟ್ ಗಿಲ್ಲಿ ಇಲ್ಲಿ ಟಾರ್ಗೆಟ್ ಮಾಡಿರೋದು ಅಶ್ವಿನಿ ಅವರನ್ನು. ಹಾಗಾಗಿ ಗಿಲ್ಲಿ ಆ ತಪ್ಪನ್ನು ಮಾಡಲಿಲ್ಲ. ಬಟ್ ವಾಟ್ ಎವರ್, ಗಿಲ್ಲಿಯ ಮನಸ್ಸಿನಲ್ಲಿ ಕಾವ್ಯಗಳನ್ನು ಸೇಫ್ ಮಾಡಬೇಕು ಅಂತೇಳಿ ಇತ್ತು. ತಪ್ಪು ಅಂತನೂ ಅಲ್ಲ ಕೆಲವು ಸಲ ಸರಿ ಅಂತಲೂ ಕೂಡ ಅನಿಸಲ್ಲ. ನಿಮಗೇನು ಅನಿಸುತ್ತೆ? ಗಿಲ್ಲಿ ಮಾಡಿದ್ದು ಸರಿ ಅಂತೇಳಿ ಅನಿಸುತ್ತಾ, ತಪ್ಪು ಅಂತ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.